ವಿಧಾನಸೌಧದ ಮುಂದೆ ಮದ್ಯದ ಬಾಟಲಿಯನ್ನ ಬೀಳಿಸಿದ್ದಾರೆ ವ್ಯಕ್ತಿ. ವಿಧಾನಸೌಧದಿಂದ ಹೊರಗೆ ಬರುವಾಗ ಮದ್ಯದ ಬಾಟಲಿಯನ್ನ ಕೆಳಗೆ ಬೀಳಿಸಿದ್ದಾರೆ. ಕೆಂಗಲ್ ಗೇಟ್ ಬಳಿ ಬಾಟಲ್ ಅನ್ನ ಕೆಳಗೆ ಬೀಳಿಸಿದ್ದಾರೆ. ಪರಿಣಾಮ ಬಾಟಲ್ ಬಿದ್ದ ತಕ್ಷಣ ಬಾಟಲ್ ಒಡೆದು ಹೋಗಿ ಆ ಬಿಯರ್ ಎಲ್ಲ ಅಲ್ಲಿ ಚೆಲ್ಲಿದೆ. ವಿಧಾನಸೌಧದ ಒಳಗಿಂದ ಬಂದಂತಹ ವ್ಯಕ್ತಿ ಈ ಬಿಯರ್ ಬಾಟಲ್ ಅನ್ನ ಕೆಳಗೆ ಬೀಳಿಸಿರುವಂಥದ್ದು. ವಿಧಾನಸೌಧದ ಒಳಗಡೆಯಿಂದಲೇ ಹೊರಗೆ ಬರುವಂಥ ಸಂದರ್ಭದಲ್ಲಿ ಈ ಬಾಟಲ್ ಬಿದ್ದಿದೆ. ಈಗ ಸಹಜವಾಗಿ ಇಲ್ಲಿ ಎಷ್ಟು ಮಟ್ಟಿಗೆ ಸೆಕ್ಯೂರಿಟಿ ಚೆಕ್ ಆಗುತ್ತೆ ಅನ್ನುವಂಥ ಅನುಮಾನ ಕೂಡ ವ್ಯಕ್ತ ಆಗುತ್ತೆ. ಯಾಕಂದ್ರೆ ವಿಧಾನಸೌಧದ ಒಳಗಡೆ ಹೋಗಬೇಕಾದ್ರೆ ಸಿಕ್ಕಿರೋಂಥದ್ದಲ್ಲ, ವಿಧಾನಸೌಧದ ಒಳಗಿಂದ ಹೊರಗೆ ಬರುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಕೈಯಲ್ಲಿದ್ದಂತಹ ಬಿಯರ್ ಬಾಟಲ್ ಕೆಳಗೆ ಬಿದ್ದಿದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು. ಪರಿಣಾಮ ಆ ಬಿಯರ್ ಎಲ್ಲ ಅಲ್ಲಿ ಚೆಲ್ಲಿರುವಂಥದ್ದು. ಸುಗಮ ಸಂಚಾರಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ. ಹಳೆಯ 5 ಜಂಕ್ಷನ್ ಮೇಲ್ದರ್ಜೆಗೇರಿಸೋದಕ್ಕೆ ನಿರ್ಧಾರ ಮಾಡಿದೆ. ಹೊಸದಾಗಿ 5 ಫ್ಲೈಓವರ್ಗಳ ನಿರ್ಮಾಣಕ್ಕೂ ಕೂಡ ಬಿಬಿಎಂಪಿ ಪ್ಲಾನ್ ಮಾಡಿರುವಂಥದ್ದು. ಸದ್ಯ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಿರಿಕಿರಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಯಾವುದೇ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ರೂ ಕೂಡ ಈ ಟ್ರಾಫಿಕ್ನಿಂದ ಮುಕ್ತಿ ಸಿಗ್ತಾ ಇಲ್ಲ. ಹಾಗಾಗಿ ಹೊಸದಾಗಿ 5 ಫ್ಲೈಓವರ್ಗಳ ನಿರ್ಮಾಣಕ್ಕೆ ಈಗ ಬಿಬಿಎಂಪಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಜಂಕ್ಷನ್ ಅಭಿವೃದ್ಧಿ ಫ್ಲೈಓವರ್ ನಿರ್ಮಾಣಕ್ಕೆ ಸಾಲ KUIDFC ಇಂದ ಸಾಲ ಪಡೆಯೋದಕ್ಕೆ ಪಾಲಿಕೆ ಮುಂದಾಗಿದೆ. ಒಪ್ಪಿಗೆ ಪಡೆಯಲು ಸರ್ಕಾರಕ್ಕೆ ಬಿಬಿಎಂಪಿ ಪ್ರಸ್ತಾವನೆಯನ್ನು ಸಲ್ಲಿಸಿರುವಂಥದ್ದು. ಈಗಿರುವಂತಹ ಯೋಜನೆಗಳಲ್ಲೇ ಸಾಕಷ್ಟು ಅಕ್ರಮಗಳು ನಡೆಯುತ್ತೆ. ಈಗ ಮಾಡಿರುವಂತಹ ಫ್ಲೈಓವರ್ಗಳು ಎಷ್ಟರ ಮಟ್ಟಿಗೆ ಓಡಾಟಕ್ಕೆ ಫಿಟ್ ಇದೆ ಅದು ಕೂಡ ನಾವು ನೋಡಿದ್ದೀವಿ, ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ. ಇದೀಗ 5 ಫ್ಲೈಓವರ್ ನಿರ್ಮಾಣಕ್ಕೆ ಬಿಬಿಎಂಪಿ ಮುಂದಾಗಿದೆ. ಖಂಡಿತ ರಾಜ್ಯ ಸರ್ಕಾರನೂ ಕೂಡ ಮುಂದಿನ ದಿನಗಳಲ್ಲಿ, ಏಕೆಂದರೆ ಬೆಂಗಳೂರಿನ ಬೆಳವಣಿಗೆಗೆ ಕಳೆದ ಬಾರಿನೂ ಕೂಡ ನಮಗೆ ಅನುದಾನವನ್ನು ಒದಗಿಸಿದೆ. ಮುಂದಿನೂ ಕೂಡ ಅನುದಾನವನ್ನು ಒದಗಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಸರ್ಕಾರವನ್ನು ಕೋರ್ತೀವಿ. ಆದರೂ ಕೂಡ ನಮ್ಮ ಯೋಜನೆಗಳನ್ನು ನಾವು ಜನರಿಗೆ ಏನು ಕೈಗೊಳ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ. ಅವು ಕಾರ್ಯಗತ ಆಗಬೇಕು ಅಂದರೆ ಅನುದಾನದ ಒಂದು ಹೊಂದಾಣಿಕೆಯೂ ಕೂಡ ಆಗಬೇಕಾಗಿರೋದ್ರಿಂದ ನಾವು ರಾಜ್ಯ ಸರ್ಕಾರ ಇರ್ಬೋದು ಮತ್ತು ಕೇಂದ್ರ ಸರ್ಕಾರ ಇರ್ಬೋದು ಇವುಗಳ ಜೊತೆಯಲ್ಲೂ ಕೂಡ ನಾವು ಸರ್ಕಾರವನ್ನು ಕೂಡ ರಿಕ್ವೆಸ್ಟ್ ಮಾಡಿಕೊಂಡು ಹಣ ಪಡೆದಂಥ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತೀವಿ.